ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಅರುಣ್ ವಿರುದ್ಧ ಮತ್ತೊಂದು ಹಣದ ವಂಚನೆ ಆರೋಪದ ದೂರು. ಕೆಲಸ ಕೊಡಿಸುವುದಾಗಿ ಯುವತಿಯರಿಗೆ ವಂಚನೆ ಆರೋಪ ಎದುರಿಸುತ್ತಿರುವ ಅರುಣ್, ಶಿಡ್ಲಘಟ್ಟದಲ್ಲೊಂದು ಮದುವೆಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಿಯತಮೆ ಜೊತೆ ಆಟ. ಗ್ರಾಮ ಠಾಣಾ ಜಾಗಕ್ಕೆ ಎರಡು ಕುಟುಂಬಗಳ ನಡುವೆ ಗಲಾಟೆ. ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮುಂದೆ ಕಾದು ಕುಳಿತಿರುವ ನೊಂದ ಗ್ರಾಮಸ್ಥರು, ಯಾರ ಪರ ನ್ಯಾಯ ಪೊಲೀಸರೇ ಹೇಳಬೇಕು. ಕಾಂಗ್ರೆಸ್ಸೂ ಇಲ್ಲ, ಗ್ಯಾರಂಟಿನೂ ಇಲ್ಲ, ಗ್ಯಾರಂಟಿಗೆ ವಾರಂಟಿ ಮುಗಿದಿದೆ ಎಂದ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು. ದೊಡ್ಡಬಳ್ಳಾಪುರ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಧೂಳಿಪಟ, ಬಿಜೆಪಿ ಜಯಭೇರಿ. ವಾರ್ತೆಗಳ ವಿವರ. ಕಿಲಾಡಿ ಪ್ರೇಮಿಗಳ ಜೋಡಿಯೊಂದು ತಾವು ಮೋಜು ಮಸ್ತಿ ಮಾಡಲು ಪರಿಚಯಸ್ಥ ಸ್ನೇಹಿತರಿಗೆ ಕೆಲಸ ಕೊಡಿಸುವುದಾಗಿ ನಂಬಿಸಿ ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ನಂತರ ಕೆಲಸನೂ ಕೊಡಿಸದೆ ವಾಪಸ್ ಹಣನೂ ಕೊಡದೆ ಪಂಗನಾಮ ಹಾಕಿರುವ ಪ್ರಕರಣ ಬಯಲಿಗೆ ಬಂದಿತ್ತು. ಈಗ ಮತ್ತೊಂದು ಪಂಗನಾಮ ಹಾಕಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನಗುಂದಿ ಗ್ರಾಮದ ನಿವಾಸಿ ಅನುಷಾ ತನ್ನ ಬಾಯ್ ಫ್ರೆಂಡ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಅರುಣ್ ಎನ್ನುವವರ ಜೊತೆ ಸೇರಿ ಇಬ್ಬರು ಸ್ನೇಹಿತರಿಗೆ ಪಂಗನಾಮ ಹಾಕಿರುವ ಆರೋಪ ಕೇಳಿಬಂದಿತ್ತು. ತನ್ನ ಫಿಯಾನ್ಸಿ ಪ್ರಿಯಕರ ಅರುಣ್ ಎನ್ನುವವರು ಬೆಂಗಳೂರಿನ ಸಾಯಿ ಸೇಲ್ಸ್ ಡ್ರೈವ್ ಖಾಸಗಿ ಸಂಸ್ಥೆಯಲ್ಲಿ ಸಿಇಒ ಆಗಿದ್ದು, ಕೈ ತುಂಬ ಹಣ ಸಂಪಾದಿಸುವ ಕೆಲಸ ಕೊಡಿಸ್ತಾರೆ. ಅದಕ್ಕೆ ಹಣ ಕಟ್ಟಬೇಕು ಅಂತ ನಂಬಿಸಿ ಪರಿಚಯಸ್ಥ ಪ್ರತಿಭಾ, ಹರ್ಷಿತಾ ಬಳಿ 3,85,000 ಹಣ ಪಡೆದ ಲವ್ ಬರ್ಡ್ಸ್ ಸ್ನೇಹಿತರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿತ್ತು. ಸ್ವತಃ ಅನುಷಾ ಹಣವನ್ನ ತನ್ನ ಅಕೌಂಟ್ಗಳಿಗೆ ಹಾಕಿಸಿಕೊಂಡಿದ್ದು, ನಂತರ ಅರುಣ್ಗೆ ಕೊಟ್ಟಿರುವುದು ತಿಳಿದು ಬಂದಿತ್ತು. ಈ ಕುರಿತು ಪ್ರತಿಭಾ ಹಾಗೂ ಹರ್ಷಿತಾ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರು. ಈ ಕುರಿತು ಸಿಟಿವಿ ವಾಹಿನಿಯಲ್ಲಿ ಲವ್ ಬರ್ಡ್ಸ್ ಕಳ್ಳಾಟದ ಕುರಿತು ವರದಿ ಮಾಡಿತ್ತು. ಇನ್ನು ಇವಾಗ ಸಿಟಿವಿಯಲ್ಲಿ ಅರುಣ್ ಮತ್ತು ಅನುಷಾ ಸೇರಿ ಸ್ನೇಹಿತರಿಗೆ ಹಣ ದೋಖಾದ ಆರೋಪದ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಅರುಣ್ ವಿರುದ್ಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಹಣ ವಂಚನೆಯ ದೂರು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೋಡಿಬಂಡೆ ತಾಲೂಕಿನ ಚಿಕ್ಕತಮ್ಮನಹಳ್ಳಿ ಗ್ರಾಮದ ಅಂಜನ್ ರೆಡ್ಡಿ ಎಂಬುವವರಿಗೆ ಕಾರು ಕೊಡಿಸುವ ವಿಚಾರದಲ್ಲಿ 4,40,000 ರೂಪಾಯಿಗಳ ಹಣ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಅಂಜನ್ ರೆಡ್ಡಿ ಮತ್ತು ಅರುಣ್ ಇಬ್ಬರು ಬಾಲ್ಯ ಸ್ನೇಹಿತರು. ಶಿಡ್ಲಘಟ್ಟದಲ್ಲಿ ಅರುಣ್ ಸ್ವಾತಿ ಎಂಬುವವರನ್ನು ಲವ್ ಮ್ಯಾರೇಜ್ ಆಗಿದ್ದನಂತೆ. ಆಗ ಅಂಜನ್ ರೆಡ್ಡಿಗೆ ಅರುಣ್ ಫೈನಾನ್ಸ್ನಲ್ಲಿ ಕಾರು ಕುದುವಿಗೆ ಬಂದಿದೆ, ಅದನ್ನ ನಿನಗೆ ಚೀಪಾಗಿ ಕೊಡಿಸುವುದಾಗಿ ನಂಬಿಸಿ ದಾಖಲೆಗಳಿಲ್ಲದ ಕಾರು ನೀಡಿ 6.40 ಲಕ್ಷ ಪಡೆದಿದ್ದನಂತೆ. ಇದಾದ ಬಳಿಕ ಅರುಣ್ ಕಳ್ಳಾಟ ಬಯಲಾಗಿ ನನ್ನ ಹಣ ವಾಪಸ್ ನೀಡುವಂತೆ ಕೇಳಿದ್ದಾನೆ. 2 ಲಕ್ಷ ಹಣ ಕೊಟ್ಟು ಉಳಿದ ಹಣ ನೀಡದೆ ವಂಚಿಸಿದ್ದಾನೆಂದು ಆರೋಪಿಸಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನ್ಯಾಯಕ್ಕಾಗಿ ದೂರು ನೀಡಿದ್ದಾರೆ. ಸರ್, ನಮ್ಮ ಹೆಸರು ಅಂಜನ್ ಅಂತ. ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಸರ್, ಈ ಥರ ಅರುಣ್ ಅಂತ ಇದ್ದ ನಮ್ಮ ಫ್ರೆಂಡು. ಆ ಥರ ಕಾರು ಕೊಟ್ಬಿಟ್ಟು ನಂಗೆ ಮೋಸ ಮಾಡಿದ್ದ. 6.5 ಲಕ್ಷ ಕಾರು ನಂಗೆ ಸೀಸಿಂಗಲ್ಲಿ ಕಾರ್ ಮಾರಿಬಿಟ್ಟು ಕೇಳಿದ್ದಕ್ಕೆ, ಇಲ್ಲ ಸೀಸಿಂಗಲ್ಲಿದೆ, ನಿನಗೆ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 6.5 ಲಕ್ಷ ದುಡ್ಡು ಇಸ್ಕೊಂಡಿದ್ದ. ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ನಡೆದಿತ್ತು. ಎಲ್ಲ ವೈಟ್ ಮನಿ ಆಗಿರೋದ್ರಿಂದ ಅವ್ನಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ದ. ನನಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇವೆಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ದ. ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ ಅವನಿಗೆ. ಕೊಟ್ಟಿದ್ದು ಸುಮಾರು ದಿನ ಆದಮೇಲೆ, ಇಷ್ಟೇ ದಿನ ಆದರೂ ಕಾರ್ ಕೊಟ್ಟ, ಮತ್ತು ಡಾಕ್ಯುಮೆಂಟ್ ಬರಲಿಲ್ಲ ನನಗೆ. ಡಾಕ್ಯುಮೆಂಟ್ ಬರದೇ ಇದ್ದಾಗ ಅವ್ರ ಮನೆ ಹತ್ರ ಹುಡ್ಕೊಂಡು ಹೋಗಿ ಎಲ್ಲ ವಿಚಾರಿಸಿದಾಗ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ಈ ಥರ ಕತೆ ಹೊಡಿತಾ ಇದ್ದ. ತುಂಬ ದಿನ ಆದಮೇಲೆ ಮತ್ತೆ ನಮಗೆ ಒಂದು ಬ್ಯಾಂಕ್ ಕಡೆಯಿಂದ ಮಾಹಿತಿ ಬಂತು, ಈ ಥರ ಅವನು ಫ್ರಾಡ್ ಮಾಡಿದ್ದಾನೆ, ನನ್ನ ಹತ್ರ ಇಸ್ಕೊಂಡು ದುಡ್ಡು ಬ್ಯಾಂಕಿಗೆ ಕಟ್ಟಿಲ್ಲ, ಅವನು ಯೂಸ್ ಮಾಡ್ಕೊಂಡು ಮೋಸ ಮಾಡಿದ್ದಾನೆ ಅಂತ ಗೊತ್ತಾಯಿತು. ಅದಾದಮೇಲೆ ವಿಚಾರಿಸೋಕೆ ಹೋಗಿದ್ದಕ್ಕೆ ಇಲ್ಲ ನಿಂಗೆ ಕೊಡ್ತೀನಿ ಅಂತ ತುಂಬ ದಿನ ಆದಮೇಲೆ ಒಂದು 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟ.
ಅದಾದಮೇಲೆ ಮಿಕ್ಕಿದ 4.5 ಲಕ್ಷ ರೂಪಾಯಿ ಕೊಡಲಿಲ್ಲ. ಕೇಳಿದ್ದಕ್ಕೆ ನೀನು ಕಾರ್ ಕೊಡು ಮತ್ತೆ ಕೊಡ್ತೀನಿ ಅಂತ ಹೇಳಿದ್ದ. ಅದಾದಮೇಲೆ ತುಂಬ ಮತ್ತೆ ಅವ್ರ ಮನೆ ಹತ್ರ ಎಲ್ಲ ಗಲಾಟೆ ಮಾಡಿದಾದಮೇಲೆ ಅವನು ಅವ್ನ ಮಿಸ್ಸಸ್ ಸ್ವಾತಿ ಅಂತ ಅವ್ರ ಮಿಸ್ಸಸ್ ಹೆಸರು, ಅವರಿಬ್ಬರೂ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು RTGS ಮಾಡಿ ಡೀಟೇಲ್ಸ್ ಎಲ್ಲ ನಮ್ಗೆ ಕಳಿಸಿದ್ರು. ಮತ್ತು ಅವ್ರು ಮಾಡಿರೋ ಮೆಸೇಜಸ್ಸು ಎಲ್ಲ ಎಷ್ಟೇ ಸರಿ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಾಯಿರಲಿಲ್ಲ, ಏನೂ ಇಲ್ಲ. ಮತ್ತು ನಮ್ಗೆ ಈ ಮಾಹಿತಿ ಹೆಂಗೆ ಅಂತಂದರೆ ಒಂದು ರೀಸೆಂಟಾಗಿ ಒಂದು ವೀಡಿಯೋ ನೋಡಿದ್ವಿ ನಾವು, ಇದೇ ಥರ ಒಬ್ಬ ಹುಡುಗಿಗೆ ಮೋಸ ಮಾಡಿ ಈ ಥರ ಫ್ರಾಡ್ ಕೆಲಸ ಮಾಡಿದ ಅಂತ ಹೇಳ್ಬಿಟ್ಟು ಸುದ್ದಿ ಮಾಡಿದೆ. ಇವತ್ತು ಅಷ್ಟೇ ಕಂಪ್ಲೇಂಟ್ ಬಂದು ಸ್ಟೇಷನ್ಗೆ ಬಂದು ಅವ್ನ ಬಗ್ಗೆ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ಈ ಥರ ತುಂಬ ಜನಕ್ಕೆ ಅವ್ನು ಫ್ರಾಡ್ ಮಾಡಿದ್ದಾನೆ. ಇದೇ ಥರ ಅವನು ವೈಟ್ ಫೀಲ್ಡಲ್ಲೂ ಸಹ ಒಂದು ಈ ಥರ ಕೇಸಸ್ ಎಲ್ಲ ತುಂಬ ಇತ್ತು ಅವನ ಮೇಲೆ. ಅದೇ ವಿಚಾರ ನಮಗೆ ಅಲ್ಲಿಂದ ಒಬ್ಬ PC ಫೋನ್ ಮಾಡಿ ನಮ್ಗೆ ಈ ಥರ ಎಲ್ಲ ತಿಳಿಸಿದ್ದು. ಅದು ಗೊತ್ತಾದ ಮೇಲೆ ನಾವು ಇಲ್ಲಿಗೆ ಬಂದು ಈ ಥರ ಕಂಪ್ಲೇಂಟ್ ಕೊಡ್ತೀವಿ ಸರ್. ಅವನು 2007ರಿಂದ 2007ರಿಂದ 2010-11 ನನ್ನ ಜೊತೆ ಓದಿದ್ದು, ನನ್ನ ಕ್ಲಾಸ್ಮೇಟ್ ಅವನು. ಅವ್ನ ಪರಿಚಯ ಇರೋದ್ರಿಂದನೇ ನಾನು ಅವನ ಈ ಕಾರ್ ಬಗ್ಗೆ ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗಿದ್ದು. ಅದಾದಮೇಲೆ ಗೊತ್ತಾಯಿತು ಅವನು ಈ ಥರ ಮೋಸ ಮಾಡಿದ್ದಾನೆ ಅಂತ ಗೊತ್ತಾಯಿತು. 2007ರಿಂದ ನನ್ನ ಜೊತೆ ವಾಸಿ ಸ್ಕೂಲಲ್ಲಿ ಅವನು ಓದಿದ್ದು. ಅರುಣ್ದು ಬಂದು ಶಿಡ್ಲಘಟ್ಟದಲ್ಲಿ ಅವ್ರ ಅಪ್ಪ ಹೆಸರು ಸೋಮನಾಥ್ ಅಂತ. ಆಲ್ರೆಡಿ ಮದುವೆ ಆಗಿದೆ ಸರ್ ಅವ್ರಿಗೆ. ಅದೇನೋ ಗೊತ್ತಿಲ್ಲ ಸರ್, ಅದೇ ನನಗೆ ಆಶ್ಚರ್ಯ ಅನಿಸ್ತು. ಆಲ್ರೆಡಿ ಅವ್ನು ಮದುವೆ ಆಗಿ, ಯಾಕಂದರೆ ಅವ್ರ ಮಿಸ್ಸಸ್ ನಮ್ಮ ಸ್ಕೂಲಲ್ಲೇ ಓದಿದ್ದು. ಲವ್ ಮ್ಯಾರೇಜ್ ಅವ್ರದ್ದು, ನಮ್ಮ ಸ್ಕೂಲಲ್ಲೇ ಓದಿದ್ದು ಸರ್. ಇದೆಲ್ಲ ಸರ್ ಅದು ಹೇಳೋಕ್ಕಾಗಲ್ಲ ಸರ್, ಯಾಕಂದರೆ ಇದಕ್ಕೆ ಮುಂಚೆನೂ ಮಾಡಿದ್ದಾನೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ ನಾನು. ಇನ್ನು ಅಂಜನ್ ರೆಡ್ಡಿ ಹೇಳುವ ಪ್ರಕಾರ ಅರುಣ್ ಈಗಾಗಲೇ ಸ್ವಾತಿ ಎಂಬುವವರ ಜೊತೆ ಮದುವೆಯಾಗಿ ಇಬ್ಬರು ಹಣ ವಂಚಿಸುವ ಕೆಲಸ ಮಾಡಿದ್ದಾರಂತೆ. ಈಗ ಚಿಕ್ಕಬಳ್ಳಾಪುರದ ಅನುಷಾಳ ಜೊತೆ ಸೇರಿ ಹುಡುಗಿಯರಿಗೆ ವಂಚಿಸಿದ್ದಾರೆ. ಬಿಟ್ಟರೆ ಮತ್ತಷ್ಟು ಜನರಿಗೆ ವಂಚಿಸಿದ್ದಾರೆಂದು ಪೊಲೀಸರಿಗೆ ದೂರು ನೀಡಿರುವುದಾಗಿ ಹೇಳಿದ್ದಾರೆ. ಆದರೆ ಕಿಲಾಡಿ ಅರುಣ್ ಮಾತ್ರ ಯಾರ ಕೈಗೂ ಸಿಗದೆ ಪೊಲೀಸರು ಕರೆ ಮಾಡಿದ್ರು ನನಗೆ ಅವರು ಇವರು ಗೊತ್ತು ಅಂತ ಚೆಲ್ಲೆಹಣ್ಣು ತಿನ್ನಿಸುತ್ತಿದ್ದಾನೆ. ಆದರೆ ಪೊಲೀಸರು ಇಂತಹವರಿಗೆ ಹಿಡಿದು ಬುದ್ಧಿ ಹೇಳಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದೊಂದು ಗ್ರಾಮ ವಿಶ್ವ ಪ್ರಖ್ಯಾತಿ ಪ್ರವಾಸಿ ತಾಣ ಪಕ್ಕದಲ್ಲೇ ಇದ್ದು ಒಂದೊಂದು ಅಡಿಗೂ ಬಂಗಾರದ ಬೆಲೆ ಬಂದಿದೆ. ಇದರಿಂದ ಆ ಗ್ರಾಮದಲ್ಲಿ ಗ್ರಾಮ ಠಾಣಾ ಜಾಗಕ್ಕೆ 2 ಗುಂಪುಗಳ ನಡುವೆ ಜಿದ್ದಾಜಿದ್ದಿ ನಡೆಯುತ್ತಲೇ ಇತ್ತು. ಈಗ ಅದೇ ಗ್ರಾಮ ಠಾಣಾ ಜಾಗದಲ್ಲಿ ತಂತಿ ಬೇಲಿ ಹಾಕುವ ವಿಚಾರಕ್ಕೆ ಜಗಳವಾಗಿ ಮಾರಾಮಾರಿ ಮಾಡಿಕೊಂಡು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ಯುವಕನೋರ್ವ ಮಹಿಳೆ ಅಂತಾನೂ ನೋಡದೆ ಕಬ್ಬಿಣದ ತಂತಿ ಬೇಲಿ ಹಾಕುತ್ತಿದ್ದ ಕೆಲಸದವರ ಮೇಲೆ ಹಲ್ಲೆ ಮಾಡುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಸಾಗರಹಳ್ಳಿ ಗ್ರಾಮದಲ್ಲಿ. ಹೌದು, ವಿಶ್ವ ಪ್ರಖ್ಯಾತ ನಂದಿಗಿರಿಧಾಮ ಸುತ್ತಮುತ್ತಲೂ ಇರುವ ಜಮೀನುಗಳಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ. ಈಗಿರುವಾಗ ನಂದಿ ಬೆಟ್ಟಕ್ಕೆ ಅಂಟಿಕೊಂಡಂತೆ ಇರುವ ಚಿಕ್ಕಸಾಗರಹಳ್ಳಿ ಗ್ರಾಮದಲ್ಲಿ ಇಂಚಿಂಚು ಜಾಗಕ್ಕೂ ಬಂಗಾರದ ಬೆಲೆ ಇದೆ. ಅದೇ ಗ್ರಾಮದ ಶಕುಂತಲಮ್ಮ ಮತ್ತು ರಾಜಣ್ಣ 2 ಕುಟುಂಬಗಳ ನಡುವೆ ಹಲವು ವರ್ಷಗಳಿಂದ ಗ್ರಾಮ ಠಾಣಾ ಜಾಗದ ವಿಚಾರವಾಗಿ ಹಳೆ ಜಗಳ ನಡೆಯುತ್ತಲೇ ಇತ್ತು. ಆದರೆ ನವೆಂಬರ್ 24ರಂದು ವಿವಾದಿತ ಗ್ರಾಮ ಠಾಣಾ ಜಾಗದಲ್ಲಿ ನಮ್ಮದೆಂದು ಶಕುಂತಲಾ ತಂತಿ ಬೇಲಿ ಹಾಕಿಸುತ್ತಿದ್ದರು. ಈ ವೇಳೆ ರಾಜಣ್ಣ ಕುಟುಂಬಸ್ಥರು ಬಂದು ಗಲಾಟೆ ಮಾಡಿ ಶಕುಂತಲಾ ಮತ್ತು ತಂತಿ ಬೇಲಿ ಹಾಕುತ್ತಿದ್ದ ಕೆಲಸದವರ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ನೊಂದಿದ್ದ ಶಕುಂತಲಾ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ರಾಜಣ್ಣ, ದೀಪಕ್ ಕುಮಾರ್, ನವ್ಯ, ಚನ್ನಮ್ಮ ವಿರುದ್ಧ ದೂರು ನೀಡಿದ್ದು 4 ಜನರ ಮೇಲೆ FIR ದಾಖಲು ಮಾಡಿದ್ದಾರೆ.
ಹೆಸರು ಶಕುಂತಲಾ, ಚಿಕ್ಕಸಾಗರಲ್ಲಿ. ನಾನು ನಮ್ಮ ತಮ್ಮರು ಸೈಟ್ ಹತ್ರ ಕೆಲಸ ಮಾಡಿಸ್ತಿರ್ಬೇಕಾದ್ರೆ ನಾನು ಟೀ ತೊಗೊಂಡೋದೆ ಆಳುಗಳಿಗೆ. ಟೀ ತೊಗೊಂಡು ಹೋಗ್ತಾ ಇದ್ದರೆ ಹೋಗಿ ಅಲ್ಲಿ ಕೊಡಬೇಕಾದ್ರೆ ದೀಪಕ್ ಅನ್ನೋರು ರೋಡಲ್ಲಿ ಬಂದಬೇಕಾದ್ರೆ ಅವನು ಅವಾಚ್ಯ ಶಬ್ದಗಳಿಂದ ಬೈಕೊಂಡು ಹೋಗ್ತಿದ್ದ ನನ್ನನ್ನು ನೋಡಿ. ನಾನು ಅವಾಗ ಬಾರೋ ಏನೋ ಅಂದ್ಕೊಂಡು ಹೋಗ್ತಿದ್ದೀಯಲ್ಲ, ಮಾಡ್ತೀನಿ ಬಾರೋ ಅಂತ ಕರೆದಿದ್ದಕ್ಕೆ ಅವನು ಏನೋ ಬೈಕೊಂಡು ಹೊಟ್ಟೋದ ಮುಂದಕ್ಕೆ. ಮನೆಗೆ ಹೋಗ್ಬಿಟ್ಟು ಅವ್ರ ಅಪ್ಪನ ಕರ್ಕೊಂಡು ಬರಬೇಕಾದ್ರೆ ಅಲ್ಲಿಂದನೇ ದೊಣ್ಣೆ ತೊಗೊಂಬಂದಾಗ ನನ್ನ ತಮ್ಮ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಫೋನ್ ತೆಗೆದ್ರು. ದೊಣ್ಣೆ ಅಲ್ಲೇ ಬಿಸಾಕ್ಬಿಟ್ಟು ಇಬ್ಬರು ಬಂದಿದ್ದ ತಕ್ಷಣ ಅಲ್ಲಿ ಮುಳ್ತಂತಿ ಇತ್ತು. ಮುಳ್ತಂತಿನ ಎತ್ತಿ ತಲೆ ಮೇಲೆ ಹಾಕುವಾಗ ನಮ್ಮ ಅಕ್ಕ ಇದ್ದರು, ನಮ್ಮಮ್ಮ, ಇಲ್ಲಿ ಊರಿನ ಜನರು ಅಲ್ಲಿದ್ದರು, ಮತ್ತು ಕೆಲಸ ಮಾಡೋರು ಇದ್ದರು. ಪಾಪ ಅವರು ನನ್ನ ತಲೆಗೆ ಆಗ್ತಾ ಇದ್ದಿದ್ದನ್ನು ತಳ್ಳಬೇಕಾದ್ರೆ ನಾ ಕೆಲ್ಸಕ್ಕೆ ಬಂದಿರೋ ಹುಡುಗನಿಗೂ ಗಾಯ ಆಗಿದೆ, ಮತ್ತು ನಮ್ಮ ಅಕ್ಕಗೂ ಗಾಯ ಆಗಿದೆ. ನನಗೇನೋ ಒಂಥರ ಆಗೋಯ್ತು, ನಾನು ಸುಮ್ಮನಾಗೋದೆ. ಆಮೇಲೆ ನನ್ನ ಬ್ಲೌಸ್ ಎಲ್ಲ ಹಾಕಿಕ್ಕಿತ್ತ, ನನ್ನ ಇದು ಎದೆ ಭಾಗಕ್ಕೂ ಅವ್ನು ಕೈ ಹಾಕಕ್ಕೆ ಟ್ರೈ ಮಾಡ್ದ. ಯಾರೋ ಪಾಪ ನನ್ನ ಹಿಂದೆ ತಳ್ಳಿದ ತಕ್ಷಣ ಅವರಪ್ಪ ಬಂದು ಹೊಟ್ಟೆಗೆ ಒದ್ದಿದ ತಕ್ಷಣ ನನಗೆ ಒಂಥರ ಆಗೋಯ್ತು. ನಾನು ಹಿಂದಕ್ಕೆ ಹೋಗಿದ ತಕ್ಷಣ ಹಿಂಗೆ ಮಾತಾಡಿಕೊಂಡು ಆಮೇಲೆ ಅವನೇ ಬರ್ತಾನೆ, ಹೊಡೀರಿ ಅಂತ ಬರ್ತಿದ್ದಾನೆ. ಇಷ್ಟೆಲ್ಲ ಅದಾದ ಮೇಲೆ ನಾನು ಬಂದ್ಬಿಟ್ಟು ವುಮೆನ್ಸ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ದೀಪಕ್ವರೆಗೂ ನನಗೂ ಏನೂ ಜಿದ್ದಿರೋದು, ನಾನು ಮುಂಚೆ ಡೈರಿ ಎಲೆಕ್ಷನಲ್ಲಿ ನಾನು ವೋಟ್ ಹಾಕಿರಲಿಲ್ಲ. ನಮ್ಮೂರಿನ ಮುನಿಯಪ್ಪ ಮತ್ತು ನಾರಾಯಣಸ್ವಾಮಿ, ಪಾಪಣ್ಣ ಇವರೆಲ್ಲ ನಮಗೆ ವೋಟ್ ಹಾಕ್ರಿ ಅಂತ ನಮ್ಮನ್ನು ಹೇಳಿದರು. ನಾನು ನಿಮ್ಗೆ ಹಾಕಲ್ಲ, ನಾನು ಬೇರೆಯವ್ರಿಗೆ ಹಾಕ್ತೀನಿ ಅಂತ ಹೇಳಿರೋ ಕಾರಣ ಆ ಒಂದು ಹಳೆ ವೈಮನಸ್ಸು ಅವ್ರಿಗೆ. ಅದು ಬಿಟ್ಟು ಬಡವ್ರ ಪರವಾಗಿ ನಾನು ಧ್ವನಿ ಎತ್ತುತ್ತೀನಿ, ಅನ್ಯಾಯ ಆಗಿದ್ದರೆ ಅಲ್ಲಿ ಹೋಗಿ ನಾನು ಅವ್ರ ಮುಂದೆ ನಿಂತ್ಕೊಂಡು ಅವ್ರಿಗೆ ಧ್ವನಿ ಎತ್ತುತ್ತೀನಿ ಅನ್ನೋ ಒಂದು ಕಾರಣಕ್ಕೆ ಇವಳನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಊರಿನ ಅವರು ಮಾಡಿಸ್ತಾ ಇರೋ ಅಂಥ ಕೃತ್ಯ ಸರ್ ಇದು. ಇನ್ನು ಶಕುಂತಲಾ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ರಾಜಣ್ಣ, ದೀಪಕ್ ಕುಮಾರ್, ನವ್ಯ, ಚೆನ್ನಮ್ಮ 4 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದೇ ತಡ. ರಾಜಣ್ಣ ಕುಟುಂಬಸ್ಥರು ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಶಕುಂತಲಾ ಕುಟುಂಬಸ್ಥರ 9 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಸಿದ್ದಾರೆ. ಇನ್ನು 2 ಗುಂಪುಗಳು ನ್ಯಾಯಾಲಯದಲ್ಲಿ ಜಾಮೀನು ಪಡೆದುಕೊಂಡಿದ್ದಾರೆ. ಆದರೆ ರಾಜಣ್ಣ ಕುಟುಂಬಸ್ಥರು ಮಾತ್ರ ಗ್ರಾಮದಲ್ಲಿ ಜನರು ಓಡಾಡಬೇಕಾದ್ರೆ ಕೆಟ್ಟದಾಗಿ ಬೈದಾಡಿಕೊಂಡು ಓಡಾಡುತ್ತಿದ್ದಾರಂತೆ. ಇದರಿಂದ ನೊಂದ ಕೆಲ ಗ್ರಾಮಸ್ಥರು ಪೊಲೀಸ್ ಠಾಣೆಗೆ ಬಂದು ಪೊಲೀಸರ ಬಳಿ ಅಂಗಲಾಚಿದ್ದಾರೆ. ಅದೇ ಇವ್ರ ಸೈಟ್ ಕೆಲಸ ಮಾಡೋಕೆ ನಾವು ಹೋಗಿದ್ರೆ ನಿಮ್ಮನ್ನೆಲ್ಲ ಎತ್ತಿಸ್ಬಿಡ್ತೀನಿ, ಇವ್ರಿಗೆಲ್ಲ ನೀವು ಸಪೋರ್ಟ್ ಬರ್ತೀರಾ, ನಿಮ್ಮನ್ನೆಲ್ಲ ಒಂದು ಕಡೆ ಎತ್ತಿಸ್ತೀವಿ ಅಂತೆಲ್ಲ ಮಾತಾಡ್ತಾರೆ ಸರ್. ಮಾದಿಗರು ನಿಮ್ಮ ಕೈಯಾಗೆ ಏನಾಗುತ್ತೆ, ಕೂಲಿ ಮಾಡ್ತೀರಾ, ಕೋರ್ಟ್ ಕಟ್ರಿ ಹೋಗ್ರಿ ಕೋರ್ಟಲ್ಲಿ, ನಮ್ಮ ಹತ್ರ ದುಡ್ಡು ಐತೆ ನಾವು ಕೆಲಸ ಮಾಡೋಕೆ ಹೋಗಿರೋದಕ್ಕೆ. ಹಿಂಗೆ ಸೈಟ್ಗಳ ವಿಚಾರಕ್ಕೆಲ್ಲ ನಾವು ತಗೊಂತ ಇಲ್ಲ ಸರ್. 3 ತಿಂಗಳಿಂದ ಕೊಟ್ಟಿದ್ದೀವಿ. ಅದೇ ಅವರು ನಮ್ಮದು ನೆಗ್ಲೆಕ್ಟ್ ಮಾಡ್ತಾರೆ. ಅದ್ರ ಮೇಲೂ ಎಫ್.ಐ.ಆರ್ ಮಾಡೋರು ಕೆಲಸ ಮಾಡ್ತಾಯಿದ್ರು, ಜಗಳ ಮಾಡ್ತಾಯಿದ್ದಾರಲ್ಲ, ಅವ್ರನ್ನ ಇದು ಮಾಡ್ಸೋಕೆ ಹೋಗಿದ್ದಕ್ಕೆ ನಮ್ಮ ಯಜಮಾನ್ರ ಮೇಲೂ ಎಫ್.ಐ.ಆರ್ ಮಾಡೋರು. ನಮ್ಮ ಯಜಮಾನ್ರಿಗೂ ಏಟಾಗಿರೋದು ನಮ್ಮ ಯಜಮಾನ್ರಕ್ಕೆ, ಆದರೆ ಮಾಡಿಸಿರೋದು ಎಫ್.ಐ.ಆರ್ ನಮ್ಮ ಯಜಮಾನ್ರದ್ದು. ಅವರೇ ಕೊಟ್ಟವ್ರೆ. ಯಾಕಂದರೆ ನಾವು ಎಸ್ ಸಿ ಅಂತ, ಅಂದರೆ ಎಸ್ ಸಿ ಅವರಾದರೆ ಜನ ಅಲ್ಲ, ಅವ್ರು ಬೇರೆ ಕ್ಯಾಸ್ಟು. ನಮ್ಮನ್ನು ನೋಡಿದ್ರೇ ಅವರು ಏನೋ ಇವ್ರು ಅನ್ನೋ ಥರ ನೋಡ್ತಾರೆ. ಚೀಪಾಗಿ ನೋಡ್ತಾರೆ ಸರ್. ಮಾವನವರು ಕಸಗಳಾಗ್ತಾ ಇದ್ರಲ್ಲಿ, ನಾವು ಅಲ್ಲಿ ಕಸಗಳಾಗ್ತಾ ಇದ್ರಿ. ಕಸಗಳು ಹಾಕಿದ್ದು ನೋಡಿ, ಈ ಜಗಳ ಆಗಿದ್ದು ನೋಡಿ, ಆಮೇಗಿಂದ ತಮ್ಮ, ಅಣ್ಣ, ಆ ಯಪ್ಪನ ಮಗನು ಎಲ್ಲ ಕಾಂಪೌಂಡ್ ಹಾಕಿದ್ರಲ್ಲ, ಬೆಳಿಗ್ಗೆ ಹೋಗ್ಬಿಟ್ಟು 8 ಗಂಟೆಗೆ ಅಲ್ಲಿ ಗಡಾರಿಗಳು, ಪಿಕಾಸ್ಗಳು ಎಲ್ಲ ಎತ್ಕೊಂಡು ಹೋಗಿ ಬಾಗಿಲುಗಳು ಎಲ್ಲ ಒಡೆ ಕೊಟ್ಟವ್ರೆ. ಅವರೇ ಒಡೆ ಕೊಟ್ಟೆ. ಆಮೇಗಿಂದ ನಮ್ಮ 9 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರಿ ಇವರು. ಅವರೇ ಕಂಪ್ಲೇಂಟ್ಗಳು ಕೊಟ್ಟು ತಿರ್ಗಿ ಆಮೇಗಿಂದನೂ ಇವ್ರು 3 ನಮ್ಮ ಊರು ಉರಿಸ್ತಾ ಇರೋದು. ಇಲ್ಲೇ ಎಲ್ಲ ಕೊಟ್ಟವ್ರಿ ಸ್ಟೇಷನ್ನಾಗ. ಕಳ್ಳರು ಇವರು 9 ಜನ ಅಂತಂದು ಕಂಪ್ಲೇಂಟ್ ಕೊಟ್ಟವ್ರಿ. ನಾವು ಎಲ್ಲಿ ಕೆಲಸಗಳಿಗೆ ಹೋದ್ರೂ ಇವ್ರು ಕಳ್ಳರು, ಕರೆಸಬೇಡ್ರಿ ಇವ್ರಂತ ಸುತ್ತಮುತ್ತ ಹಳ್ಳಿಗಳಾಗೆಲ್ಲನೂ ಪುಕಾರ ಮಾಡ್ಯವ್ರಿ. ಇವರು ಮುನಿಯಪ್ಪ, ತಿರ್ಗಿ ಅವನ ಹೆಸರು ಗಿರ್ಗಿರು ವರದ ನಾರಾಯಣ ಸ್ವಾಮಿ, ಇವರೆಲ್ಲನು ನಮ್ಮೂರೇನೆ, ಚಿಕ್ಕಸಾಗರಹಳ್ಳಿ. ನಮ್ಮ ಮನೆ ಮುಂದೆನೇ ಈ ಥರ ಮಾಡಿರೋದು.
ಒಟ್ಟಾರೆ ವಿಶ್ವ ಪ್ರಖ್ಯಾತ ನಂದಿಗಿರಿಧಾಮದ ಸುತ್ತಮುತ್ತಲೂ ಜಮೀನುಗಳಿಗೆ ಬಂಗಾರದ ಬೆಲೆ ಬರುತ್ತಿದ್ದಂತೆ ಒಂದಿಂಚು ಅಡಿಗಳಿಗೂ ಜನರು ಕಿತ್ತಾಡುತ್ತಿದ್ದಾರೆ. ಅದರಲ್ಲೂ ಗ್ರಾಮಠಾಣಾ ಜಾಗಕ್ಕೆ 2 ಕುಟುಂಬಸ್ಥರು ಕುಳಿತು ಬಗೆಹರಿಸಿಕೊಳ್ಳುವುದು ಬಿಟ್ಟು ಪೊಲೀಸ್ ಠಾಣೆ, ಕೋರ್ಟು, ಕಚೇರಿ ಅಂತ ಅಲಿಯುತ್ತಿದ್ದಾರೆ. ಕುಪ್ಪಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಕಾನೂನು ಕ್ರಮ ಜರುಗಿಸುತ್ತಾರಾ? ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯ 19 ಸ್ಥಾನಗಳಿಗೆ ಹಾಗೂ ದೊಡ್ಡಬಳ್ಳಾಪುರ ನಗರಸಭೆಯ 1ನೇ ವಾರ್ಡ್ಗೆ ಸಂಬಂಧಿಸಿ ಡಿಸೆಂಬರ್ 21ರಂದು ನಡೆದ ಚುನಾವಣೆಯ ಫಲಿತಾಂಶ ಇಂದು ಪ್ರಕಟವಾಗಿದ್ದು, ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯ 19 ಸ್ಥಾನಗಳಿಗೆ ಹಾಗೂ ದೊಡ್ಡಬಳ್ಳಾಪುರ ನಗರಸಭೆಯ 1ನೇ ವಾರ್ಡ್ಗೆ ಸಂಬಂಧಿಸಿ ಡಿಸೆಂಬರ್ 21ರಂದು ನಡೆದ ಚುನಾವಣೆ ಫಲಿತಾಂಶ ಇಂದು ಪ್ರಕಟವಾಗಿದ್ದು, ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ. ಫಲಿತಾಂಶ ಪ್ರಕಟವಾದ ಬಳಿಕ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಬಿಜೆಪಿ ಭದ್ರಕೋಟೆ ಬರೀ ಮಂಗಳೂರು, ಉತ್ತರ ಕನ್ನಡ ಅಲ್ಲ, ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಾಂತರ ಕೂಡ ಎಂಬುದನ್ನು ಮುಂದಿನ ದಿನಗಳಲ್ಲಿ ತೋರಿಸುತ್ತೇವೆ. ಪ್ರಸ್ತುತ ಚುನಾವಣೆಯ ಫಲಿತಾಂಶ ಇದಕ್ಕೆ ಉದಾಹರಣೆ ಎಂದರು. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ 10 ದಿನಗಳ ಕಾಲ ನಡೆದ ಅಧಿವೇಶನದಲ್ಲಿ 1 ದಿನ ಮಾತ್ರ ಭಾಗವಹಿಸಿದ್ದೇನೆ. ಇನ್ನುಳಿದ ಎಲ್ಲಾ ದಿನಗಳಲ್ಲಿಯೂ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಸಲುವಾಗಿ ನಾನು ಪ್ರತಿ ಮತದಾರನ ಮನೆಗೆ ಹೋಗಿ ಮತಯಾಚನೆ ಮಾಡಿದ್ದೇನೆ. ಮತ ಕೇಳೋದು ನನ್ನ ಕರ್ತವ್ಯ. ನಮ್ಮ ಶ್ರಮಕ್ಕೆ, ನಮ್ಮ ನಿಷ್ಠೆ, ಪ್ರಾಮಾಣಿಕತೆಗೆ ಮತದಾರ ಕೈ ಹಿಡಿದಿದ್ದಾನೆ. ಇಲ್ಲಿ ಕಾಂಗ್ರೆಸ್ಸೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಗ್ಯಾರಂಟಿ ವಾರಂಟಿ ಮುಗಿದಿದೆ. ಗ್ಯಾರಂಟಿನ ಜನ ಮನೆ ಕಡೆ ಕಳಿಸುತ್ತಾರೆ ಎಂದರು. ನಗರಸಭೆಯ ಹೇಮಾವತಿ ಪೇಟೆ ಉಪಚುನಾವಣೆಯಲ್ಲಿಯೂ ಬಿಜೆಪಿ ಗೆಲುವು ಸಾಧಿಸಿದೆ. ಅದು ಬಿಜೆಪಿ ಭದ್ರಕೋಟೆ. ನನ್ನ ಚುನಾವಣೆಯಲ್ಲೂ ಅತಿ ಹೆಚ್ಚು ಲೀಡ್ ಕೊಟ್ಟಿತ್ತು ಎಂದರು. ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ನಾವು ಇನ್ನೂ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬೇಕಿತ್ತು. ಕಾರಣಾಂತರಗಳಿಂದ ಅದು ಆಗಿಲ್ಲ. ಅರೆಹಳ್ಳಿ ಗುಡ್ಡದಲ್ಲಿ ಕ್ಷೇತ್ರದ ಗುಂಡಣ್ಣ ಹೃದಯಾಘಾತದಿಂದ ಮರಣ ಹೊಂದಿದ ಕಾರಣ ಅಲ್ಲಿ ಸೋತಿದ್ದೇವೆ. ಪ್ರಾಮಾಣಿಕ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ನಾವು ಸಂಘಟನೆ, ಮುಖಂಡರು, ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿದ್ದೇವೆ ಎಂದರು. ಅಲ್ಲ, ನನಗೆ ಮೈತ್ರಿ ಎಲ್ಲಿ ವರದನಹಳ್ಳಿ ಮೈತ್ರಿ ಮಾಡ್ಕೊಂಡಿದ್ದೆ. ಅಲ್ಲಿ ಆ ಊರಲ್ಲಿ ನಾವು ಬೇಷ್ ಅನ್ಬೇಕ್ರಿ, 3 ಸೀಟಲ್ಲಿ ನನಗೊಂದು ಲೇಡಿ ಸಾಕು ಸರ್, ನೀವು 2 ತಗೊಳ್ಳಿ ಅಂತ ನಮಗೆ ಹೇಳಿದ್ರು. ಅದರಲ್ಲಿ SC ಸೀಟಲ್ಲಿ ಆಗ್ಬೋದು, BCMBಯಲ್ಲಿ ಆಗ್ಬೋದು. ನಾವು ಹಾಕಲ್ಲ ಸರ್, ನೀವು ಹಾಕ್ಕೊಳ್ಳಿ, ಲೇಡಿ ಮಾತ್ರ ನಮಗೆ ಕೊಡಿ ಅಂದರು. ಅದೇ ರೀತಿ ಅವ್ರು ನಡ್ಕೊಂಡ್ರು. B ಫಾರ್ಮು ಕೊಡಲಿಲ್ಲ. ಅಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ JDS ಬಂಡಾಯ ಅಭ್ಯರ್ಥಿ ನಮ್ಗೆ ಬಿದ್ದಿದ್ರೆ ಬಿಟ್ಟರೆ ಅವರೇ 2ನೇ ಪ್ಲೇಸ್ ಅಲ್ಲೂ. ಬಟ್ ಅಲ್ಲಿರೋ ಕಾರ್ಯಕರ್ತರು ನಮಗೆ ಸಹಕಾರವನ್ನು ಕೊಟ್ಟರು, ನಾನು ಅವ್ರಿಗೆ ಸಹಕಾರವನ್ನು ಕೊಟ್ಟಿದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಏನು ನಮ್ಮ ಪಕ್ಷಕ್ಕೆ ಬರ್ತಾರೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ನಾನೇ ಪ್ರತಿ ಮನೆಗೂ ಅವ್ರಿಗೂ ಹೋಗಿ ಓಟ್ ಕೇಳಿದ್ದೀನಿ. ನಾನು ಪ್ರತಿ ಮನೆಗೆ ಚಂದನ ಅಕ್ಷಯ್ ಕುಮಾರ್ ಒಳ್ಳೆಯ ವ್ಯಕ್ತಿ, ನನಗಿಂತ 1 ವರ್ಷ ಚಿಕ್ಕವರು, ಒಳ್ಳೆ ಕಾರ್ಯಕರ್ತ, ಅವ್ರಿಗೂ ಹೋಗಿ ಪ್ರತಿ ಮನೆಗೆ ಓಟ್ ಕೇಳಿದ್ದೀನಿ. ನನ್ನ ಕರ್ತವ್ಯ ಅದು, ಅದನ್ನು ಮಾಡಿದ್ದೀನಿ. ಅಲ್ಲೂ ಅವ್ರು ಗೆದ್ದಿದ್ದಾರೆ. ಇನ್ನು ನಗರಸಭೆಯಲ್ಲಂತೂ ಹೇಮಾವತಿ ಪೇಟೆ, ನನ್ನ ಭದ್ರಕೋಟೆ. ನನ್ನ ಚುನಾವಣೆಯಲ್ಲಿ ಇಡೀ 276 ಬೂತ್ಗೆ ಮಲ್ಲತ್ತಹಳ್ಳಿ, ಹೇಮಾವತಿ ಪೇಟೆ ಇವೆರಡೇ 88% ಓಟ್ ಕೊಟ್ಟಿತ್ತು. 100 ಓಟಲ್ಲಿ 88 ಓಟ್ ಧೀರಜ್ ಮುನಿರಾಜಿಗೆ ಗುದ್ದಿದ್ದಂಥದ್ದು, ಭಾರತೀಯ ಜನತಾ ಪಾರ್ಟಿಗೆ ಓಟ್ ಕೊಟ್ಟಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಧೀರಜ್ ಮುನಿರಾಜ್ಗೆ ತಾವು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈಗಲೂ ನವೀನ್ ಅವರು, ಭಾಸ್ಕರ್ ಅವರು, ಅವ್ರನ್ನ ಸ್ಮರಿಸಲೇಬೇಕಾಗತ್ತೆ. ರಾಜಕಾರಣಿಗಳಲ್ಲಿ ಉತ್ತಮವಾದಂಥ ರಾಜಕಾರಣಿ. ಒಂದಿನ ಇನ್ನೊಬ್ಬರ ಮೇಲೆ ಒಂದು ಕೆಲಸ ಹೇಳಿ, ಒಂದು ಚಾಡಿ ಹೇಳಿ, ಒಂದು ವ್ಯಕ್ತಿನ ನಿಂದನೆ ಮಾಡದೇ ಇರೋಂಥ ಏಕೈಕ ರಾಜಕಾರಣಿ ಅನ್ಬೋದು. ಬೇರೆಯವರಾದರೂ ಅವ್ರ ಬೂತಲ್ಲಾದರೂ ಹೇಳ್ತಾರೆ, ಅವ್ರ ಬೂತಲ್ಲೂ ಭಾಸ್ಕರ್ ಅವರು ಒಂದಿನ ಒಬ್ಬರ ಬಗ್ಗೆ ಹೇಳಿಲ್ಲ. ನನ್ನ 2.5 ವರ್ಷಗಳ ಕೆಲಸದಲ್ಲಿ ಬಾಶೆಟ್ಟಹಳ್ಳಿ 6ನೇ ಹಂತದಲ್ಲಿ ಕಾವೇರಿ ನೀರನ್ನು ಹರಿಸಲು ಶ್ರಮಿಸಿದ್ದೇನೆ. 41 ಕೋಟಿ ವೆಚ್ಚದಲ್ಲಿ ಮನೆ ಮನೆಗೆ ಜಲಜೀವನ್ ಮಿಷನ್ ಯೋಜನೆ ತಂದಿದ್ದೇನೆ. ಉಚಿತವಾಗಿ 5.5 ಎಕರೆ ಜಾಗ ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಮಾಡಲಾಗಿದೆ. 20 ಕಸ ವಾಹನಗಳನ್ನು ಕೊಟ್ಟಿದ್ದೇನೆ.
3.5 ಕೋಟಿ. ಇಂತಹ ಆದಾಯವನ್ನ 12 ಕೋಟಿಗೆ ಏರಿಸಲಾಗಿದೆ. ಭ್ರಷ್ಟಾಚಾರ ರಹಿತ ಆಡಳಿತ, ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಖಾತೆಗಳನ್ನ ಮಾಡಿದ್ದೇವೆ. ಹೀಗೆ ಪ್ರಾಮಾಣಿಕತೆ, ಪಕ್ಷ ನಿಷ್ಠೆಯಿಂದ ಬಿಜೆಪಿ ಗೆದ್ದಿದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಪ್ರೀತಿಸಿ ಮದುವೆಯಾಗಿದ್ದ ಮಗಳಿಗೆ ಜನಿಸಿದ ಮಗುವನ್ನ ಅಂತರ್ಜಾತೀಯ ಯುವಕನಿಗೆ ಜನಿಸಿದೆ ಎಂಬ ಕಾರಣಕ್ಕೆ ಹಸಿಗೂಸನ್ನೇ ಕೊಂದಿರುವ ಆರೋಪ ಕೇಳಿಬಂದಿದೆ. ಈ ಘಟನೆ ಚೇಳೂರಿನಲ್ಲಿ ನಡೆದಿದ್ದು, ಪೊಲೀಸರ ತನಿಖೆಯಿಂದಷ್ಟೇ ಸ್ಪಷ್ಟವಾದ ಮಾಹಿತಿ ಹೊರಬರಬೇಕಿದೆ. ಜಾತಿ ವಿವಾಹ ಮಾಡಿಕೊಂಡ ಮೊಮ್ಮಗಳಿಗೆ ಹುಟ್ಟಿದ 40 ದಿನಗಳ ಹಸುಗೂಸನ್ನು ಸಾಯಿಸಿದ್ದಾರೆಂದು ಶಂಕಿಸಿರುವ ಘಟನೆ ವರದಿಯಾಗಿದೆ. ಚೇಳೂರು ನಿವಾಸಿ ಯುವತಿಯೊಬ್ಬಳು ಚಿಂತಾಮಣಿ ನಗರದ ಕಾಲೇಜಿಗೆ ಹೋಗುತ್ತಿರುವಾಗ ಪರಿಶಿಷ್ಟ ಜಾತಿಯ ರಾಜೇಶ್ ಎಂಬುವವರು ಪರಿಚಯವಾಗಿ ಪ್ರೀತಿ ಪ್ರೇಮ ಸಲ್ಲಾಪವಾಗಿ ಮದುವೆಯಾಗಿ ಚಿಂತಾಮಣಿ ನಗರದಲ್ಲಿಯೇ ವಾಸವಾಗಿದ್ರು. ಈ ಯುವತಿಗೆ ಕಳೆದ ತಿಂಗಳ 12ರಂದು ಆಂಧ್ರಪ್ರದೇಶದ ಆಸ್ಪತ್ರೆಯೊಂದರಲ್ಲಿ ಗಂಡು ಮಗು ಜನಿಸಿತ್ತು ಎನ್ನಲಾಗಿದೆ. ನಂತರ ಮಗುವಿನೊಂದಿಗೆ ಈ ತಿಂಗಳ 17ರಂದು ಚೇಳೂರಿಗೆ ಬಂದು ಬಾಗೇಪಲ್ಲಿ ಮುಖ್ಯ ರಸ್ತೆಯ ಹೋಟೆಲ್ ಒಂದರಲ್ಲಿ ವಾಸವಾಗಿದ್ಲು ಎಂದು ತಿಳಿದು ಬಂದಿದೆ. ಅಲ್ಲಿ ತನ್ನ ಅಜ್ಜಿ ಮೆಹಬೂಬಿ ಎಂಬುವವರು ತಾನು ಸಾಕಿ ಪೋಷಣೆ ಮಾಡಿಕೊಡುವುದಾಗಿ ಮಗುವನ್ನು ತೆಗೆದುಕೊಂಡಿದ್ದು, ನಂತರ ಮಗು ಮೃತಪಟ್ಟಿರುವುದಾಗಿ ಹೇಳಿದ್ದಾಳೆ. ಡಿಸೆಂಬರ್ 21ರಂದು ಯುವತಿ ತನ್ನ ಗಂಡು ಮಗುವನ್ನು ನಮ್ಮ ಅಜ್ಜಿ ಚೇಳೂರಿನ ಮೆಹಬೂಬಿ ಸಾಯಿಸಿರುವುದಾಗಿ ಅನುಮಾನ ಇದೆ, ತನಿಖೆ ಮಾಡಿ ಕಾನೂನು ಕ್ರಮ ಜರುಗಿಸುವಂತೆ ಚೇಳೂರು ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೋಳಿ ಫಾರಂನಲ್ಲಿ ಕೆಲಸ ಮಾಡುವ ಒರಿಸ್ಸಾ ಮೂಲದ ಮೋಹನ್ ಮತ್ತು ಯುವತಿ ಚೇಳೂರು ಪಟ್ಟಣದ ಬಾಗೇಪಲ್ಲಿ ರಸ್ತೆಯ ಗುಂತ ಮೋರಿಯಾ ಸಮೀಪದ ಜಮೀನಿನಲ್ಲಿ ನವಜಾತ ಶಿಶುವನ್ನು ಹೂತಿರುವ ಸ್ಥಳ ಗುರುತಿಸಿ ಅಗೆದು ಮೃತದೇಹವನ್ನು ಹೊರತೆಗೆದರು. ತಹಸೀಲ್ದಾರ್ ಶ್ವೇತಾ ಹಾಗೂ ತಾಲೂಕು ಆರೋಗ್ಯ ಆಡಳಿತಾಧಿಕಾರಿ ಸಿ ಸುಜಿತ್ ರೆಡ್ಡಿ, ವೈದ್ಯಾಧಿಕಾರಿ ಭಾಸ್ಕರ್ ಸಮಕ್ಷದಲ್ಲಿ ಮಗುವಿನ ಮೃತದೇಹವನ್ನು ಹೊರತೆಗೆಸಿ ಪಂಚನಾಮೆ ಮಾಡಿ ಚಿಕ್ಕಬಳ್ಳಾಪುರ ಅಪರಾಧ ವಿಭಾಗದ ತನಿಖಾ ತಂಡ ಶವ ಪರೀಕ್ಷೆ ನಡೆಸಿತು. ಗಂಡು ಮಗುವನ್ನು ಸಾಯಿಸಿರುವ ಶಂಕೆ ವ್ಯಕ್ತಪಡಿಸಿ ದೂರು ನೀಡಲು ಠಾಣೆಗೆ ಬಂದ ಯುವತಿ ಅಪ್ರಾಪ್ತ ಬಾಲಕಿ ಆಗಿರುವ ಹಿನ್ನೆಲೆಯಲ್ಲಿ ಈಕೆಯನ್ನು ಬಾಲಮಂದಿರಕ್ಕೆ ಬಿಡಲಾಗಿದೆ. ಮಗುವಿನ ಸಾವಿನ ಶಂಕೆ ಮತ್ತು ಪ್ರಿಯಕರನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಿಸಿದ ಚೇಳೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಮುಂದುವರೆಸಿದ್ದಾರೆ. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ.
ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಪ್ರದೇಶದ ಗಡಿ ಗುರುತಿಸಿರುವ ವಿಚಾರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ರೈತರ ನಡುವೆ ಘರ್ಷಣೆ ನಡೆದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದೊಡ್ಡಮಲದೊಡ್ಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ರೈತರ ಭೂಮಿಯನ್ನ ಬಿಡುವುದಿಲ್ಲ, ಅರಣ್ಯ ಇಲಾಖೆಯ ಗೂಂಡಾಗಿರಿಗೆ ಧಿಕ್ಕಾರ, ಅರಣ್ಯ ಇಲಾಖೆಯ ಗೂಂಡಾಗಿರಿಗೆ ಧಿಕ್ಕಾರ, ರಕ್ತವನ್ನ ಚೆಲ್ಲುತ್ತೇವೆ, ಭೂಮಿಯನ್ನು ಬಿಡುವುದಿಲ್ಲ. ಪ್ರದೇಶದ ಗಡಿ ಗುರುತಿಸುವ ವಿಚಾರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ರೈತರ ನಡುವೆ ಘರ್ಷಣೆ ನಡೆದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದೊಡ್ಡಮಲದೊಡ್ಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಅರಣ್ಯ ಅಧಿಕಾರಿಗಳು ಸರ್ವೆ ಪಿಲ್ಲರ್ ಅಳವಡಿಸಲು ಮುಂದಾದಾಗ ಆಕ್ರೋಶಗೊಂಡ ರೈತರು ಅವರನ್ನು ತಡೆದ ಕಾರಣ ಸ್ಥಳದಲ್ಲಿ ನೂಕಾಟ, ತಳ್ಳಾಟ ಉಂಟಾಗಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಅರಣ್ಯ ಇಲಾಖೆ ಸಿಬ್ಬಂದಿ ಜಮೀನೊಂದರಲ್ಲಿ ಅರಣ್ಯ ಪ್ರದೇಶದ ಗಡಿ ಗುರುತಿಸಲು ಸರ್ವೆ ಪಿಲ್ಲರ್ ಅಳವಡಿಸಲು ಮುಂದಾಗಿದ್ದರು. ಈ ವೇಳೆ ನಮ್ಮ ಸಾಗುವಳಿ ಜಮೀನನ್ನು ಅರಣ್ಯ ಇಲಾಖೆ ಬಲವಂತವಾಗಿ ವಶಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದ ರೈತರು ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿಪಡಿಸಿದರು. ಅಧಿಕಾರಿಗಳ ಎಚ್ಚರಿಕೆ ಲೆಕ್ಕಿಸಿದ ರೈತರು ಅರಣ್ಯ ಇಲಾಖೆ ಅಳವಡಿಸಿದ್ದ ಪಿಲ್ಲರ್ಗಳನ್ನು ಕಿತ್ತೆಸೆದು ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಮುಖಂಡ ಪಾತಕೋಟೆ ನವೀನ್ ಮಾತನಾಡಿ, ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಗಳು ಜಂಟಿಯಾಗಿ ಸರ್ವೆ ನಡೆಸುವವರೆಗೂ
ಯಾವುದೇ ಪಿಲ್ಲರ್ ಅಳವಡಿಸಬಾರದು. ಭೂ ವಿವಾದಕ್ಕೆ ಸಂಬಂಧಿಸಿ ಎಸ್ಐಟಿ ತನಿಖೆಯಾಗಬೇಕು. ತನಿಖೆ ಪೂರ್ಣಗೊಳ್ಳುವವರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಜಮೀನಿಗೆ ಕಾಲಿಡಬಾರದು. ಅರಣ್ಯ ಇಲಾಖೆಗೆ ಪದೇ ಪದೇ ಮಾಹಿತಿ ನೀಡಿದರೂ ಅವರು ತಮಗಿಷ್ಟ ಬಂದಂತೆ ನಡೆದುಕೊಳ್ಳುತ್ತಿದ್ದಾರೆ. ಜಂಟಿ ಸರ್ವೆ ಮುಗಿಯುವ ತನಕ ಪಿಲ್ಲರ್ ಹಾಕುವ ಸಾಹಸಕ್ಕೆ ಕೈ ಹಾಕಬೇಡಿ ಎಂದರು. ಶ್ರೀನಿವಾಸಪುರ ತಾಲೂಕಿನ ದೊಡಮಲದೊಡ್ಡಿ ಮತ್ತು ಸುನುಗುಟ್ಟಪಲ್ಲಿ ಈ 2 ಗ್ರಾಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೆ ನಂಬರ್ 15, ಸರ್ವೆ ನಂಬರ್ 64 ಈ 2 ನಂಬರ್ಗಳಲ್ಲಿ 120 ಮೇಲ್ಪಟ್ಟ ಕುಟುಂಬಗಳು ಈಗಾಗಲೇ 70-80 ವರ್ಷಗಳಿಂದ ಭೂಮಿಯನ್ನು ಅದ ಮಾಡಿಕೊಂಡು ತಮ್ಮ ರೈತರ ಬೆಳೆಗಳನ್ನು ಬೆಳೆದು ಇವತ್ತು ಅವರ ಕುಟುಂಬಗಳ ಜೊತೆಗೆ ಇಡೀ ದೇಶಕ್ಕೆ ಅನ್ನ ಕೊಡುವಂಥ ಆಹಾರ ಉತ್ಪಾದನೆಯನ್ನು ಮಾಡಿಕೊಡುವಂಥ ಒಂದು ಕೆಲಸದಲ್ಲಿದ್ದಾರೆ. ಯಥೇಚ್ಛವಾಗಿ ಇವತ್ತು ಮಾವಿನ ನಗರ ಪ್ರಸಿದ್ಧ ಶ್ರೀನಿವಾಸಪುರ ಅಂತಕ್ಕಂಥದ್ದು ಏನು ಹೆಸರಿದೆ, ಇದ್ರ ಸುತ್ತಲೂ ನೋಡಿ ಸರ್ ಮಾವಿನ ಮರಗಳಿದ್ದಾವೆ. ಒಂದು 50-60 ವರ್ಷಗಳ ಮಾವಿನ ಮರಗಳಿದ್ದಾವೆ, ಹುಣಸೆ ಮರಗಳಿದ್ದಾವೆ, ಅರಳಿ ಮರಗಳಿದ್ದಾವೆ. ಇಂಥ ಒಂದು ಪ್ರದೇಶದಲ್ಲಿ ಏಕಾಏಕಿ ನಿನ್ನೆಯಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದು ಈ ಒಂದು ರೈತರ ಜಮೀನಲ್ಲಿ ಇವತ್ತು ಕಲ್ಲು ಕೂಚಗಳನ್ನ, ಸಿಮೆಂಟ್ ಕೂಚಗಳನ್ನ ಹಾಕೋದ್ರ ಮುಖಾಂತರ ರೈತರ ಬೆಳೆಗಳನ್ನ ನಾಶ ಮಾಡ್ತಾ ಇದ್ದಾರೆ. ಈಗ ಹಾಕಿರ್ತಕ್ಕಂಥ ಅವರು ಕೂಚಗಳೇನಿದಾವೆ ಆ ಎಲ್ಲಾ ಕೂಚಗಳನ್ನ ಕೂಡ ನಾವು ಕಿತ್ತಾಕ್ತೀವಿ. ಈಗೇನು ಅವರು ಯಾರ ಹತ್ರ ಹೋಗಿ ದೂರ ಹೇಳ್ಕೋಬಹುದು, ರೈತರಂತೂ ನಮ್ಮ ಜಮೀನನ್ನ ಬಿಡುವುದಿಲ್ಲ ಸರ್. ಇನ್ನು ರೈತ ಕೇಶವಮೂರ್ತಿ ಮಾತನಾಡಿ, ಅರಣ್ಯ ಇಲಾಖೆ ಸಿಬ್ಬಂದಿ ರೈತರ ಬದುಕು ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ. ಪ್ರಶ್ನೆ ಮಾಡಲು ಹೋದರೆ ಹಲ್ಲೆಗೆ ಮುಂದಾಗುತ್ತಾರೆ. ತಾಲೂಕಿನಲ್ಲಿ ರೈತರ ಒಪ್ಪಿಗೆ ಇಲ್ಲದೆ ಎಲ್ಲಿ ಪಿಲ್ಲರ್ ಹಾಕಿದರೂ ಸುಮ್ಮನಿರುವುದಿಲ್ಲ, ಅವುಗಳನ್ನು ಕಿತ್ತು ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಪಿಲ್ಲರ್ ಕಿತ್ತು ಹಾಕುವ ವಿಚಾರದಲ್ಲಿ ಅರಣ್ಯ ಸಿಬ್ಬಂದಿ ಮತ್ತು ರೈತರ ನಡುವೆ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದಾಗ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿದರು. ಪರಿಸ್ಥಿತಿ ಹತೋಟಿಗೆ ತರಲು ಹರಸಾಹಸ ಪಟ್ಟರು. ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿದೆ. ಶ್ರೀನಿವಾಸಪುರ ತಾಲೂಕಿನ ಅರಣ್ಯ ಅಧಿಕಾರಿಗಳು ಬಂದು ನಮಗೆ ಯಾವುದೇ ಇಂಟಿಮೇಷನ್ ಕೊಡದೆ ನಮ್ಮ ಜಮೀನುಗಳಲ್ಲಿ ನುಗ್ಗಿ ಸಿಮೆಂಟ್ ಪಿಲ್ಲರ್ಗಳನ್ನು ನಾಟಿ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಇವಾಗ ಕಾನೂನು ಏನು ಹೇಳ್ತಾ ಇದೆ ಅಂದರೆ, ಜಂಟಿ ಸರ್ವೆ ಆಗುವವರೆಗೂ ಯಾರೇ ಬರಬಾರ್ದು ಅಂತ ಒಂದು ಕಾನೂನು ಇದೆ ಅಂತ ನಮಗೆ ತಿಳಿದುಪಟ್ಟಿರುತ್ತೆ. ಜಂಟಿ ಸರ್ವೆ ರೆವಿನ್ಯೂ ಅವರಾಗಲಿ, ಫಾರೆಸ್ಟ್ ಅವರಾಗಲಿ ರೈತರಿಗೆ ಆ ಒಂದು ಗಮನಕ್ಕೆ ಕೊಟ್ಟು ಆಮೇಲೆ ಅವರು ಬರಬೇಕಾಗಿತ್ತು. ಇವಾಗ ರೈತರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಇದು ನಮ್ಮದು ಅಂತ ಅರಣ್ಯಾಧಿಕಾರಿಗಳು ರೈತರನ್ನ ಹೊಡೆಯುವುದಕ್ಕೆ ಬರ್ತಾ ಇದ್ದಾರೆ. ಚಂದ್ರಶೇಖರ್ ಸಿಟಿವಿ ನ್ಯೂಸ್, ಶ್ರೀನಿವಾಸ್. SIT ಕಮಿಟಿ ಬರುವ ತನಕ ಸಾಕ್ಷಿ ನಾಶ ಮಾಡಲೇಬಾರದು. ರೈತ ಸಂಘ ಜಿಂದಾಬಾದ್, FPR ಜಿಂದಾಬಾದ್. ರೈತರ ಹೋರಾಟಕ್ಕೆ ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ. ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳ ಜಂಜಾಟದ ನಡುವೆ ಧಾರ್ಮಿಕ ಕಾರ್ಯಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು. ಆಗ ನೆಮ್ಮದಿ, ಸುಖ, ಶಾಂತಿಯ ಬದುಕು ನಮ್ಮದಾಗಲಿದೆ ಎಂದು ಶಿಡ್ಲಘಟ್ಟದ ತಹಸೀಲ್ದಾರ್ ಎನ್ ಗಗನ ಸಿಂಧು ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ತಾಲೂಕಿನ ಸೊಣ್ಣೇನಹಳ್ಳಿ ಗ್ರಾಮದಿಂದ ತಮಿಳುನಾಡಿನ ಮೇಲ್ಮರುತ್ತೂರಿನ ಓಂ ಶಕ್ತಿ ದೇವಸ್ಥಾನಕ್ಕೆ 100ಕ್ಕೂ ಹೆಚ್ಚು ಭಕ್ತರು ತಾಯಿಯ ದರ್ಶನಕ್ಕೆ ತೆರಳಿದರು. ಶಿಡ್ಲಘಟ್ಟದ ತಹಸೀಲ್ದಾರ್ ಗಗನ ಸಿಂಧು ಅವರು ಓಂ ಶಕ್ತಿ ದೇವಾಲಯಕ್ಕೆ ತೆರಳಿದ ಭಕ್ತರ ದೇವಾಲಯದ ಪ್ರವಾಸ ಸುಖಕರವಾಗಿರಲಿ ಎಂದು ಹರಿಸಿ ಮಾತನಾಡಿದರು. ನಿಮ್ಮೆಲ್ಲರಿಗೂ ಆ ತಾಯಿಯ ದರ್ಶನ ಆಗಲಿ, ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರಲು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಜೊತೆಗೆ ಸಮಾಜದ ಒಳಿತಿಗಾಗಿ ತಾಯಿಯಲ್ಲಿ ಕೈ ಮುಗಿದು ಬೇಡಿಕೊಂಡು ಬನ್ನಿ ಎಂದು ಮನವಿ ಮಾಡಿ ಓಂ ಶಕ್ತಿ ದೇವಾಲಯಕ್ಕೆ ತೆರಳುವ ಭಕ್ತರ ಧಾರ್ಮಿಕ ಪ್ರವಾಸ ಸುಖಕರವಾಗಿರಲಿ ಎಂದು ಹರಿಸಿದರು. ಸೊಣ್ಣೇನಹಳ್ಳಿ ಗ್ರಾಮದ ಯುವ ಮುಖಂಡ ಮೂರ್ತಿ ಮಾತನಾಡಿ, ಗ್ರಾಮಗಳಲ್ಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಕೂಡಿ ಬದುಕಬೇಕು. ಗ್ರಾಮದಲ್ಲಿ ಸಾಕಷ್ಟು ಮಂದಿ ಓಂ ಶಕ್ತಿ ಭಕ್ತರು ಇದ್ದು, ಓಂ ಶಕ್ತಿ ದೇವಸ್ಥಾನಕ್ಕೆ 100 ಮಂದಿ ಭಕ್ತರನ್ನು ಎಲ್ಲಾ ಖರ್ಚು ನಾನೇ ಭರಿಸಿ
ಕಳಿಸುತ್ತಿದ್ದು ನನಗೂ ನಿಮಗೂ ಹಾಗೂ ಈ ಗ್ರಾಮದ ಎಲ್ಲರಿಗೂ ಆ ತಾಯಿಯ ಆಶೀರ್ವಾದ ಸಿಗಲಿ ಎಂದು ಕೋರಿದರು. ತಾಯಿಯ ಕೃಪೆ ಎಲ್ಲ ಶಿಡ್ಲಘಟ್ಟ ತಾಲೂಕು ಸಮಸ್ತ ಜನರ ಮೇಲೆ ಇರಲಿ. ಇವತ್ತು ನಮ್ಮ ಮಹಿಳೆಯರು ಹೋಗ್ತಿದ್ದಾರೆ ಓಂ ಶಕ್ತಿ ತಾಯಿ ದರ್ಶನ ಪಡ್ಕೊ ಬರೋದಕ್ಕೆ. ಅವ್ರ ದರ್ಶನ ಚೆನ್ನಾಗಾಗಿ ಒಳ್ಳೆ ದರ್ಶನ ಪಡ್ಕೊಂಡ್ಬಂದು ನಮ್ಗೆಲ್ಲರಿಗೂ ಬೇಡ್ಕೊಂಡು ಎಲ್ಲಾರ್ದು ಇಷ್ಟಕಾಮ್ಯಗಳು ಏನೇನಿದೆ ಎಲ್ಲಾರ್ದು ಪೂರ್ಣಗೊಳ್ಳಿ ಅಂತ ಅವ್ರಿಗೆಲ್ಲರಿಗೂ ಶುಭ ಜರ್ನಿಯನ್ನು ಕೋರ್ತೀನಿ. ಥ್ಯಾಂಕ್ ಯು. ಸೊನ್ನೇರಳ್ಳಿ ಗ್ರಾಮದಿಂದ ಪ್ರತಿ ವರ್ಷವೂ ಓಂ ಶಕ್ತಿ ಮೇಲ್ಮತ್ತೂರು ಓಂ ಶಕ್ತಿ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಹೋಗ್ತಾ ಇದ್ರು. ಹಾಗಾಗಿ ಈ ವರ್ಷವೂ ನೂರಾರು ಮಹಿಳೆಯರು ಮಹನೀಯರು ಹುಡುಗರು ಎಲ್ಲರೂ ಮೇಲ್ಮತ್ತೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ದೇವರು ಎಲ್ಲರೂ ಆರೋಗ್ಯ ಕೊಟ್ಟು ನಮ್ಮ ನಾಡಿನ ಜನರಿಗೆ ಎಲ್ಲರಿಗೂ ನಮ್ಮ ಊರಿನ ಗ್ರಾಮಸ್ಥರಿಗೂ ಒಳ್ಳೆಯದಾಗಿ ಅಂತ ದೇವರು ಓಂ ಶಕ್ತಿ ಎಲ್ಲರಿಗೂ ಆಯುಷ್ ಕೊಡಿ. ಇದೇ ಥರ ಮುಂದುವರಿಸ್ತಾರೆ. ದೇವಸ್ಥಾನಕ್ಕೆ ತೆರಳುವ ಮುನ್ನ ಗ್ರಾಮದ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದವನ್ನ ವಿನಿಯೋಗಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಮೂರ್ತಿ, ರಾಮಚಂದ್ರಪ್ಪ, ನಿರಂಜನ್, ಡೇರಿ ಅಧ್ಯಕ್ಷ ಎಸ್ ನಾರಾಯಣಸ್ವಾಮಿ, ಎಸ್ಎನ್ ನಾಗರಾಜು, ಕೆಂಪರೆಡ್ಡಿ, ಗೌತಮ್, ನಾಗೇಂದ್ರ, ಗಿರೀಶ್, ಪ್ರಕಾಶ್, ರಕ್ಷಿತ್, ನಿತಿನ್, ರಾಜೇಶ್, ಕೀರ್ತಿ ಇನ್ನಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ನಂಜನಗೂಡು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತಕ್ಕೆ ಅಧ್ಯಕ್ಷರಾಗಿ ಕುರುಹಟ್ಟಿ ಮಹೇಶ್, ಉಪಾಧ್ಯಕ್ಷರಾಗಿ ಆರ್ ಮಹದೇವು ಅವಿರೋಧವಾಗಿ ಆಯ್ಕೆಯಾದರು. ನಂಜನಗೂಡು ಪಟ್ಟಣದ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಸಲಾಯಿತು. ಅಧ್ಯಕ್ಷ ಸ್ಥಾನಕ್ಕೆ ಕುರಹಟ್ಟಿ ಮಹೇಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ಆರ್ ಮಹದೇವ್ ನಾಮಪತ್ರ ಸಲ್ಲಿಸಿದ್ದರು. ಬೇರೆ ಯಾರೂ ನಾಮಪತ್ರವನ್ನು ಸಲ್ಲಿಸದೇ ಇರುವ ಕಾರಣ ಅಧ್ಯಕ್ಷರಾಗಿ ಕುರಹಟ್ಟಿ ಮಹೇಶ್, ಉಪಾಧ್ಯಕ್ಷರಾಗಿ ಆರ್ ಮಹದೇವ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಘೋಷಣೆ ಮಾಡಿದರು. ಘೋಷಣೆ ಮಾಡುತ್ತಿದ್ದಂತೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಬಳಿಕ ನೂತನ ಅಧ್ಯಕ್ಷ ಕುರಹಟ್ಟಿ ಮಹೇಶ್ ಮಾತನಾಡಿ, ಮುಂದಿನ 5 ವರ್ಷಗಳ ಅವಧಿಗೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. 4ನೇ ಬಾರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಚುನಾವಣಾ ಫಲಿತಾಂಶ ವಿಚಾರವಾಗಿ ನ್ಯಾಯಾಲಯಕ್ಕೆ ಹೋಗಿದ್ದೆವು. ನ್ಯಾಯಕ್ಕೆ ಜಯ ಸಿಕ್ಕಿದೆ. ಸಹಕಾರ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಸಂಘದ ಅಧ್ಯಕ್ಷರಾಗಿ ಕುರಹಟ್ಟಿ ಮಹೇಶ್ ಅವರ ನನ್ನನ್ನು, ಉಪಾಧ್ಯಕ್ಷರಾಗಿ ಹಳ್ಳಿದಿಡ್ಡಿ ಮಹಾದೇವರವರನ್ನು ನಮ್ಮೆಲ್ಲ ನಿರ್ದೇಶಕರುಗಳು ಈ ದಿನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಆಯ್ಕೆಗೆ ಕಾರಣಕರ್ತರಾದಂತಹ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪ ಸಾಹೇಬರು ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮೆಲ್ಲರ ಅಭೂತಪೂರ್ವ ವಿಜಯಕ್ಕೆ ಕಾರಣರಾದಂತಹ ನಮ್ಮ ನಂಜನಗೂಡಿನ ಯುವ ಶಾಸಕರಾದಂತಹ ದರ್ಶನ್ ಧ್ರುವಣ್ಣ ಸಾಹೇಬರು ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ.
ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರುಣ್ ವಿರುದ್ಧ ಮತ್ತೊಂದು ಹಣದ ವಂಚನೆ ಆರೋಪದ ದೂರು. ಕೆಲಸ ಕೊಡಿಸುವುದಾಗಿ ಯುವತಿಯರಿಗೆ ವಂಚನೆ ಆರೋಪ ಎದುರಿಸುತ್ತಿರುವ ಅರುಣ್, ಶಿಡ್ಲಘಟ್ಟದಲ್ಲೊಂದು ಮದುವೆಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಿಯತಮೆ ಜೊತೆ ಆಟ. ಗ್ರಾಮ ಠಾಣಾ ಜಾಗಕ್ಕೆ 2 ಕುಟುಂಬಗಳ ನಡುವೆ ಗಲಾಟೆ. ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮುಂದೆ ಕಾದು ಕುಳಿತಿರುವ ನೊಂದ ಗ್ರಾಮಸ್ಥರು, ಯಾರ ಪರ ನ್ಯಾಯ ಪೊಲೀಸರೇ ಹೇಳಬೇಕು. ಕಾಂಗ್ರೆಸ್ಸೂ ಇಲ್ಲ, ಗ್ಯಾರಂಟಿನೂ ಇಲ್ಲ, ಗ್ಯಾರಂಟಿಗೆ ವಾರಂಟಿ ಮುಗಿದಿದೆ ಎಂದ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು. ದೊಡ್ಡಬಳ್ಳಾಪುರ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಧೂಳಿಪಟ, ಬಿಜೆಪಿ ಜಯಭೇರಿ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.